ವೋಟಿಂಗ್ ಬೂತ್ ಬಳಿಯೇ ಕಾರ್ಯಕರ್ತರ ನಡುವೆ ಹಲ್ಲೆ ನಡೆದಿರುವಂತಹ ಪ್ರಕರಣ. ಪರಿಸ್ಥಿತಿ ನಿಯಂತ್ರಿಸುವುದಕ್ಕಂತೂ ಸೇನಾ ಸಿಬ್ಬಂದಿ ಹರಸಾಹಸವನ್ನ ಪಟ್ಟಿದ್ದಾರೆ. ಪೊಲೀಸರಲ್ಲಿದ್ರೂ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಜಿಲ್ಲಾ ಚುನಾವಣಾಧಿಕಾರಿಯಿಂದ ಈಗ ವರದಿಯನ್ನ ಕೇಳಲಾಗಿದೆ. ಮುರ್ಷಿದಾಬಾದ್ನಲ್ಲಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅಲ್ಲಿ ಭಾರಿ ಭದ್ರತೆಯನ್ನ ವಹಿಸಿದ್ರು ಕೂಡ ನೋಡಿ ಎಂತಹ ಘರ್ಷಣೆ ಏರ್ಪಟ್ಟಿದೆ ಅಂತ. ಜಿಲ್ಲಾಧಿಕಾರಿ ವರದಿ ಕೊಡೋದಕ್ಕೆ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ನಡೆದಿರುವಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಘಟನೆಗಳು ಇಂತಹ ಹಲ್ಲೆ ಪ್ರಕರಣಗಳಾಗಬಾರ್ದು ಅಂತ ಎಷ್ಟೇ ಮುನ್ನೆಚ್ಚರಿಕೆ ವಹಿಸಿದ್ರು ಕೂಡ ಅಲ್ಲೊಂದು ಇಲ್ಲೊಂದು ಇಂತಹ ಪ್ರಕರಣಗಳು ಪಶ್ಚಿಮ ಬಂಗಾಳ ಚುನಾವಣಾ ಸಂದರ್ಭದಲ್ಲಿ ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ದೃಶ್ಯ ಪುನಃ ಸಾಕ್ಷಿ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಪಶ್ಚಿಮ ಬಂಗಾಳದ ಹಿಸ್ಟ್ರಿನೇ ಹಾಗೆ ಅಂತ ಕಾಣಿಸುತ್ತೆ. ಗಲಾಟೆ ಇಲ್ಲದೆ ಯಾವುದೇ ಚುನಾವಣೆ ನಡೆಯಲ್ಲ ಅಂತ. ಅಲ್ಲಿ ಯಾವ ಭದ್ರತೆ ಇದ್ರೂ ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಟಿಎಂಸಿ ಕಾರ್ಯಕರ್ತರು ವರ್ತನೆ ತೋರಿದ್ದಾರೆ. ಈ ಎರಡೂ ಗಲಾಟೆಗಳಲ್ಲೂ ಕೂಡ ಟಿಎಂಸಿ ಕಾರ್ಯಕರ್ತರೇ ಮೊದಲು ಹಲ್ಲೆ ನಡೆಸಿರೋದಾ ಹೇಗೆ? ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದ ಚುನಾವಣೆ ನಡೀತಾ ಇರುವಂಥದ್ದು. ಸಹಜವಾಗಿ ಪಶ್ಚಿಮ ಬಂಗಾಳದಲ್ಲಿ ಯಾವುದೇ ಚುನಾವಣೆ ಆದರೂ ಕೂಡ ಗಲಭೆಗಳಿಲ್ಲದೆ ಅಲ್ಲಿ ಮತದಾನ ಪೂರ್ಣವೂ ಕೂಡ ಆಗಲ್ಲ. ಆ ಪರಿಪ್ರಮಾಣದಲ್ಲಿ ರಾಜಕೀಯ ವೈರತ್ವ ಕೂಡ ಇರುವಂಥದ್ದು. ಕಾರ್ಯಕರ್ತರ ನಡುವೆ ದೊಡ್ಡ ಪ್ರಮಾಣದ ಸಂಘರ್ಷ ಕೂಡ ಏರ್ಪಡುತ್ತೆ. ಮೊದಲ ಹಂತದ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಇಂತಹ ಸಂಘರ್ಷಗಳು ಏರ್ಪಡಬಹುದು ಅನ್ನುವಂಥ ಕಾರಣದಿಂದಾಗಿ ಸರಿಸುಮಾರು 78 CRPF ಕಂಪನಿಗಳನ್ನು ಭದ್ರತೆಗೆ ನಿಯೋಜಿಸಲಾಗಿದೆ. ಮತ್ತೆ ಪಶ್ಚಿಮ ಬಂಗಾಳದ ಪೊಲೀಸರು ಕೂಡ ಈಗಾಗಲೇ ಭದ್ರತೆಗೆ ಇರುವಂಥದ್ದು. ಇಷ್ಟು ದೊಡ್ಡ ಪ್ರಮಾಣದ ಭದ್ರತೆಯ ನಡುವೆಯೂ ಕೂಡ ಮೊದಲ ಹಂತದ ಚುನಾವಣೆಯಲ್ಲಿ ಅಲ್ಲಲ್ಲಿ ಸಂಘರ್ಷಗಳು ಆಗಿರುವಂತದ್ರ ಬಗ್ಗೆ ಮಾಹಿತಿಗಳು ಬರ್ತಾ ಇರುವಂತದ್ದು. ಮುಖ್ಯವಾಗಿ ಮಾಲ್ಡಾ, ಮುರ್ಷಿದಾಬಾದ್, ಸಿಲ್ಲಿಗುರಿ ಮತ್ತೆ ನಂದಿಗ್ರಾಮ ಈ ಪ್ರಮುಖ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಘರ್ಷಣೆಯಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳು ಬರ್ತಾ ಇದಾವೆ. ನೋಡಿ, ಮುರ್ಷಿದಾಬಾದ್ ಅಲ್ಲಿ ಫಸ್ಟ್ ಇವತ್ತು ಮೊದಲ ಘಟನೆ ಸಂಭವಿಸಿರುವಂತದ್ದು. AUJP ಮತ್ತೆ TMC ಕಾರ್ಯಕರ್ತರ ನಡುವೆ ಸಂಘರ್ಷ ಏರ್ಪಡುತ್ತೆ. ಈ ಸಂದರ್ಭದಲ್ಲಿ AUJP ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನು ಮಾಡುವಂತ ಕೆಲಸವನ್ನ TMCಯ ಕಾರ್ಯಕರ್ತರು ಮಾಡ್ತಾರೆ. ಇದಾದ ಬಳಿಕ ನಂದಿಗ್ರಾಮದಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸುವೇಂದು ಅಧಿಕಾರಿಗೆ ಮತದಾನವನ್ನ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಲ್ಲ. ಮತದಾನ ಕೇಂದ್ರದ ಒಳಗಡೆ ಪ್ರವೇಶಕ್ಕೂ ಕೂಡ ಒಂದಷ್ಟು ಕಿರಿಕಿರಿ ಉಂಟಾಗುತ್ತೆ. ಅದಾದ ಬಳಿಕವೂ ಕೂಡ ಅವರು ಭದ್ರತೆಯ ಒಳಗಡೆ ಹೋಗಿ ಮತವನ್ನ ಚಲಾಯಿಸಿ ಬರಬೇಕಾದಂತ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿತ್ತು. ಅದಾದ ಬಳಿಕವೂ ಕೂಡ ಕಾರ್ಯಕರ್ತರ ನಡುವೆ ಒಂದಷ್ಟು ಸಂಘರ್ಷ ಕೂಡ ಏರ್ಪಟ್ಟಿತ್ತು. ಇನ್ನು ಸಿಲ್ಲಿಗುರಿಯಲ್ಲೂ ಕೂಡ ಇಂಥದ್ದೇ ಸನ್ನಿವೇಶಗಳು ನಿರ್ಮಾಣ ಆಗಿರುವಂತದ್ದು. ಬಿಜೆಪಿ ಅಭ್ಯರ್ಥಿಯನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡುವಂತ ಕೆಲಸಗಳು ಕೂಡ ಆಗಿತ್ತು. ಮತ್ತೆ ಇನ್ನು ಕೆಲವು ಕಡೆಗೆ ಕಚ್ಚಾ ಬಾಂಬ್ ಸ್ಫೋಟ ಕೂಡ ಆಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದೆ. ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಎಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ TMC ಕಾರ್ಯಕರ್ತರು ಮೇಲುಗೈಯನ್ನ ಸಾಧಿಸಿ ಈ ಒಂದು ಘರ್ಷಣೆಯನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಮತ್ತೆ ಬಿಜೆಪಿ ಮತದಾರರು ಮತಗಟ್ಟೆಗಳಿಗೆ ಬರದಂತೆ ತಡೆಯುವಂತ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಅನ್ನುವಂತ ಆರೋಪಗಳು ಕೂಡ ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಬಹಳಷ್ಟು ಉದ್ವಿಗ್ನ ಪರಿಸ್ಥಿತಿ ಈಗ ಕೆಲವೊಂದಿಷ್ಟು ಪ್ರಮುಖ ಕ್ಷೇತ್ರಗಳಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಪರಿಸ್ಥಿತಿಯ ನಡುವೆಯೂ ಕೂಡ ಈಗ ಸದ್ಯಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಮತದಾನ ನಡೀತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿ.